ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ಮಾತಾಡಲಿಕ್ಕೆ ಹೊರಟಿರುವ ವಿಷಯ ಬಂದು ನಮ್ಮ ಕನ್ನಡ ಇಂಡಸ್ಟ್ರಿಯ ಕೆಲವೊಂದು ನಟರು ವರ್ಷಗಳ ಬಳಿಕ ತಮ್ಮ ಮೂವಿ ರಿಲೀಸ್ಗೆ ರೆಡಿಯಾಗಿದ್ದಾರೆ. ಸೊ ನೋಡೋಣ ಬನ್ನಿ ಯಾವೆಲ್ಲ ಆಕ್ಟರ್ಸ್ಗಳು ಈ ಲಿಸ್ಟ್ನಲ್ಲಿದ್ದಾರೆ. ಮೊದಲು ನಾವು 2024ರಲ್ಲಿ ತಮ್ಮ ಮೂವಿ ರಿಲೀಸ್ ಮಾಡುತ್ತಿರುವವರ ಬಗ್ಗೆ ಮಾತಾಡೋಣ. ಕಿಚ್ಚ ಸುದೀಪ್. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಚಿತ್ರ ರಿಲೀಸ್ ಆಗಿ ಬರೋಬ್ಬರಿ 2 ವರ್ಷವಾಗಿದೆ. ಇವರ ಹಿಂದಿನ ಸಿನಿಮಾ ವಿಕ್ರಾಂತ್ ರೋಣ ರಿಲೀಸ್ ಆಗಿದ್ದು 2022ರಲ್ಲಿ. ಇದಾದ ಬಳಿಕ ಕೆಲವೊಂದು ಸಿನಿಮಾಗಳಲ್ಲಿ ಸುದೀಪ್ ಅವರು ಗೆಸ್ಟ್ ಅಪಿರಿಯನ್ಸ್ನಲ್ಲಿ ಕಾಣಿಸಿಕೊಂಡಿದ್ದರು. ಆದರೆ ಇವರ ಫುಲ್ ಟೈಮ್ ಹೀರೋ ಆಗಿ ಯಾವ ಮೂವಿಯಲ್ಲಿ ಕೂಡ ಬರಲಿಲ್ಲ. ಈಗ ಅಂದರೆ ಈ ವರ್ಷದಲ್ಲಿ ಇವರ ಮ್ಯಾಕ್ಸ್ ಚಿತ್ರ ರಿಲೀಸ್ ಆಗಲಿದೆ. ಮ್ಯಾಕ್ಸ್ ಚಿತ್ರದ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು ಚಿತ್ರದ ರಿಲೀಸ್ ಡೇಟ್ ಇನ್ನೇನು ಅನೌನ್ಸ್ ಆಗಿದೆ. ಚಿತ್ರದ ಒಂದು ಸ್ಮಾಲ್ ಟೀಸರ್ ರಿಲೀಸ್ ಆಗಿದ್ದು ಟೀಸರ್ನಲ್ಲಿ ಸೂನರ್ ಸೂನೆಸ್ಟ್ ಅಂತ ಹೇಳಿದ್ದಾರೆ. ಹಾಗಾಗಿ ಸ್ವಲ್ಪ ಬೇಗನೆ ಬರಲಿದ್ದಾರೆ ಎಂದು ಹಿಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಧ್ರುವ ಸರ್ಜಾ ಅವರು. ಹೌದು, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಮೂವಿ ರಿಲೀಸ್ ಆಗಿ ಬರೋಬ್ಬರಿ 2-3 ವರ್ಷ ಆಗಿದೆ. ಹೌದು, ಇವರ ಕೊನೆಯ ಸಿನಿಮಾ ಪೊಗರು ರಿಲೀಸ್ ಆಗಿದ್ದು 2021ರಲ್ಲಿ. ಅದಾದ ಬಳಿಕ ಧ್ರುವ ಸರ್ಜಾ ಅವರ ಯಾವುದೇ ಚಿತ್ರ ರಿಲೀಸ್ ಆಗಿರಲಿಲ್ಲ. ಆದರೆ ಈ ವರ್ಷ ಅಂದರೆ 2024ರಲ್ಲಿ ಇವರ 2 ದೊಡ್ಡ ಬಜೆಟ್ ಮೂವಿ ರಿಲೀಸ್ ಆಗಲು ರೆಡಿಯಾಗಿದೆ. ಅದೆಲ್ಲ ನಿಮಗೆ ಗೊತ್ತಿರುವ ಹಾಗೆ ಮಾರ್ಟಿನ್ ಹಾಗೂ ಕೇಡಿದ ಡೆವಿಲ್. ಮಾರ್ಟಿನ್ ಬಗ್ಗೆ ಮಾತಾಡೋದಾದರೆ ಮಾರ್ಟಿನ್ ಚಿತ್ರವನ್ನು ಅರ್ಜುನ್ ಸರ್ಜಾ ಅವರು ಬರೆದಿದ್ದಾರೆ ಹಾಗೂ AP ಅರ್ಜುನ್ ಅವರು ಡೈರೆಕ್ಟ್ ಮಾಡಿದ್ದಾರೆ ಹಾಗೂ ಉದಯ್ ಕೆ ಮೆಹ್ತಾ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಮಾರ್ಟಿನ್ ಚಿತ್ರ ಒಂದು ದೊಡ್ಡ ಪ್ಯಾನ್ ಇಂಡಿಯನ್ ಲೆವೆಲ್ ಮೂವಿ ಆಗಿದ್ದು ಇದನ್ನು ದೊಡ್ಡ ಮಟ್ಟದಲ್ಲಿ ಪ್ರಮೋಷನ್ ಕೂಡ ಮಾಡುತ್ತಿದ್ದಾರೆ. ಇದರ ಟ್ರೈಲರ್ ರಿಲೀಸನ್ನು ಆಗಸ್ಟ್ 5ರಂದು ಮುಂಬೈನಲ್ಲಿ ನಡೆಯಲಿದ್ದು ಇದರ ಜೊತೆ ಒಂದು ಪ್ರೆಸ್ ಮೀಟ್ ಕೂಡ ನಡೆಯಲಿದೆ. ಮಾರ್ಟಿನ್ ಚಿತ್ರ ಇದೇ ಅಕ್ಟೋಬರ್ 11ರಂದು ರಿಲೀಸ್ ಆಗಲಿದ್ದು ಇದು ತೆಲುಗಿನ ಜೂನಿಯರ್ NTR ಅವರ ದೇವರ ಜೊತೆ ಕ್ಲಾಶ್ ಆಗಲಿದೆ. ಸೊ ಇದೇ ಮೂವಿ ನಮ್ಮ ಕನ್ನಡ ಇಂಡಸ್ಟ್ರಿಯ ಒಂದು ದೊಡ್ಡ ಆಕ್ಷನ್ ಸಾಗ ಆಗಲಿದೆ ಎಂದು ಹೇಳಲಾಗುತ್ತಿದೆ. ಇನ್ನು ನೆಕ್ಸ್ಟ್ ಮೂವಿ ಬಂದು ಕೇಡಿದ ಡೆವಿಲ್. ಹೌದು, ಧ್ರುವ ಸರ್ಜಾ ಅವರಿಗೆ ಡೈರೆಕ್ಟರ್ ಪ್ರೇಮ್ಸ್ ಅವರು ಡೈರೆಕ್ಷನ್ ಮಾಡಿದ್ದು ಅಂತ ಚಿತ್ರವೇ ಕೇಡಿದ ಡೆವಿಲ್. ಇದನ್ನು KVN ಪ್ರೊಡಕ್ಷನ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಚಿತ್ರದ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದ್ದು ಚಿತ್ರದ ಆಡಿಯೋ ರೈಟ್ಸ್ ಅನ್ನು ಆನಂದ್ ಆಡಿಯೋ ಅವರು 17.70 ಕೋಟಿಗೆ ಖರೀದಿಸಿ ರೆಕಾರ್ಡ್ ಬ್ರೇಕಿಂಗ್ ಮಾಡಿತ್ತು. ಸೊ ಇದು ಆಡಿಯೋದಲ್ಲಿ ರೆಕಾರ್ಡ್ ಕ್ರಿಯೇಟ್ ಮಾಡಿದಂಥ ಒಂದು ಮೂವಿ ಆಗಿದ್ದು ಇನ್ನು ಮುಂದೆ ಯಾವುದೆಲ್ಲ ರೆಕಾರ್ಡ್ ಕ್ರಿಯೇಟ್ ಮಾಡುತ್ತೆ ಅಂತ ನೋಡೋಣ. ಅದನ್ನು ಬಿಟ್ಟು ಈ ಚಿತ್ರ ಡಿಸೆಂಬರಲ್ಲಿ ರಿಲೀಸ್ ಆಗಲಿದೆ. ಚಿತ್ರದಲ್ಲಿ ಧ್ರುವ ಸರ್ಜಾ ಅವರ ಜೊತೆ ಸಂಜಯ್ ದತ್, ಶಿಲ್ಪಾ ಶೆಟ್ಟಿ, ನೋರಾ ಫತೇಹಿ ಅಂತ ಆಕ್ಟರ್ಸ್ಗಳು ಕೂಡ ಕಾಣಿಸಿಕೊಳ್ಳಲಿದ್ದಾರೆ. ಇವರನ್ನು ಬಿಟ್ಟು ಬೇರೆ ಕೂಡ ದೊಡ್ಡ ದೊಡ್ಡ ನಟರು ಕಾಣಿಸಿಕೊಳ್ಳಲಿದ್ದಾರೆ. ಸೊ ಮೂವಿ ಬಂದ ಮೇಲೆ ಅವರ ಬಗ್ಗೆ ಗೊತ್ತಾಗ್ತದೆ. ಸೊ ಇದಿಷ್ಟು ಇದರ ಬಗ್ಗೆ ಹೇಳಲಿಕ್ಕಿದ್ದದ್ದು. ಇದರ ಅಪ್ಡೇಟ್ಸ್ ಇನ್ನು ಮುಂದಕ್ಕೆ ಬರ್ತಾ ಹೋಗ್ತದೆ. ಸೊ ಅದರ ಬಗ್ಗೆ ಮುಂದೆ ಮಾತಾಡೋಣ. ಇನ್ನು ಮುಂದಿನ ನಟರ ಬಗ್ಗೆ ನೋಡೋದಾದರೆ ನಮ್ಮ ದುನಿಯಾ ವಿಜಯ್ ಅವರು. ಹೌದು, ದುನಿಯಾ ವಿಜಯ್ ಅವರು ಕೂಡ ಮೂವಿ ರಿಲೀಸ್ ಆಗಿ 2 ವರ್ಷ ಕಳೆದಿದೆ. ಇವರ ಹಿಂದಿನ ಮೂವಿ ಬಂದು ಸಲಗವನ್ನು ಇವರು ಸ್ವತಃ ಡೈರೆಕ್ಟ್ ಮಾಡಿದ್ದು ಇದೊಂದು ಸೂಪರ್ ಹಿಟ್ ಮೂವಿ ಆಗಿತ್ತು. ಇದಾದ ಬಳಿಕ ದುನಿಯಾ ವಿಜಯ್ ಅವರ ಯಾವ ಚಿತ್ರ ಕೂಡ ರಿಲೀಸ್ ಆಗಿರಲಿಲ್ಲ. ಆದರೆ ಈ ವರ್ಷ ಅಂದರೆ 2024ರಲ್ಲಿ ಇವರ ಭೀಮಾ ಚಿತ್ರ ರಿಲೀಸ್ ಆಗಲು ರೆಡಿಯಾಗಿದೆ. ಭೀಮಾ ಚಿತ್ರದ ಟ್ರೇಲರ್ ನಿನ್ನೆ ರಿಲೀಸ್ ಆಗಿದ್ದು ತುಂಬಾ ಇಂಪ್ರೆಸಿವ್ ಆಗಿದೆ. ಚಿತ್ರ ಇದೇ ಆಗಸ್ಟ್ 9ಕ್ಕೆ ರಿಲೀಸ್ ಆಗಲಿದೆ. ಶ್ರೀಮುರಳಿ ಅವರ ಕೂಡ ಚಿತ್ರ ರಿಲೀಸ್ ಆಗಿ 2-3 ವರ್ಷ ಕಳೆದಿದೆ. ಈ ಹಿಂದೆ ಇವರು ಮದಗಜ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಮದಗಜ ಚಿತ್ರವನ್ನು S. ಮಹೇಶ್ ಕುಮಾರ್ ಅವರು ಡೈರೆಕ್ಟ್ ಮಾಡಿದ್ದರು. ಇದಾದ ಬಳಿಕ ಅವರ ಯಾವ ಚಿತ್ರ ಕೂಡ ರಿಲೀಸ್ ಆಗಿರಲಿಲ್ಲ. ಆದರೆ ಈ ವರ್ಷ ಅಂದರೆ 2024ರಲ್ಲಿ ಇವರ ದೊಡ್ಡ ಅಪ್ಕಮಿಂಗ್ ಮೋಸ್ಟ್ ಅವೈಟೆಡ್ ಮೂವಿ ಬಗೀರ ರಿಲೀಸ್ ಆಗಲು ಹೊರಟಿದೆ. ಬಗೀರ ಚಿತ್ರವನ್ನು ಪ್ರಶಾಂತ್ ನೀಲ್ ಅವರು ಬರೆದಿದ್ದಾರೆ ಹಾಗೂ ಡಾಕ್ಟರ್ ಸೂರ್ಯ ಅವರು ಡೈರೆಕ್ಷನ್ ಮಾಡಲಿದ್ದಾರೆ ಹಾಗೂ ಹೊಂಬಾಳೆ ಪ್ರೊಡಕ್ಷನ್ ಅವರು ಪ್ರೊಡ್ಯೂಸ್ ಮಾಡಲಿದ್ದಾರೆ. ಸದ್ಯ ಚಿತ್ರದ ಶೂಟಿಂಗ್ ಕಂಪ್ಲೀಟ್ ಆಗ್ತಾ ಬರ್ತಿದೆ. ಚಿತ್ರವನ್ನು 2024ರಲ್ಲಿ ರಿಲೀಸ್ ಮಾಡುವ ಪ್ಲ್ಯಾನ್ ಅನ್ನು ಚಿತ್ರತಂಡ ಹೊಂದಿದೆ. ಇನ್ನು 2025ರಲ್ಲಿ ರಿಲೀಸ್ ಮಾಡಲು ಹೊರಟಿರುವಂಥ ಹೀರೋಗಳ ಬಗ್ಗೆ ನೋಡೋದಾದರೆ ಮೊದಲಿಗೆ ಕಾಣಿಸಿಕೊಳ್ಳುವುದೇ ಯಶ್ ಅವರು. ಹೌದು, ಯಶ್ ಅವರ ಚಿತ್ರ ರಿಲೀಸ್ ಆಗಿ ಬರೋಬ್ಬರಿ 2 ವರ್ಷ ಕಳೆದಿದೆ. ಈ ಹಿಂದೆ ಇವರ KGF ಚಾಪ್ಟರ್ 2 ಚಿತ್ರ ರಿಲೀಸ್ ಆಗಿತ್ತು. ಇದಾದ ಬಳಿಕ ಇವರ ಯಾವ ಚಿತ್ರ ಕೂಡ ರಿಲೀಸ್ ಆಗಿರಲಿಲ್ಲ. KGF ಚಾಪ್ಟರ್ 2 ರಿಲೀಸ್ ಆಗಿದ್ದು 2022ರಲ್ಲಿ. ಇದನ್ನು ಪ್ರಶಾಂತ್ ನೀಲ್ ಅವರು ಡೈರೆಕ್ಟ್ ಮಾಡಿದ್ದರು ಹಾಗೂ ಹೊಂಬಾಳೆ ಪ್ರೊಡಕ್ಷನ್ ಅವರು ಪ್ರೊಡ್ಯೂಸ್ ಮಾಡಿದ್ರು. ಇದೊಂದು ತುಂಬಾ ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಮೂವಿ ಆಗಿದ್ದು ವರ್ಲ್ಡ್ ವೈಡ್ 1,100 ಕೋಟಿ ಕಲೆಕ್ಷನ್ ಮಾಡಿತ್ತು. ಇದಾದ ಬಳಿಕ ಈಗ ಮತ್ತೆ ಯಶ್ ಅವರು ತಮ್ಮ ಮೂವಿ ರಿಲೀಸ್ ಮಾಡಲು ಹೊರಟಿದ್ದಾರೆ. ಅದು 2025ರಲ್ಲಿ. ಅದುವೇ ಟಾಕ್ಸಿಕ್ ದ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ಇದನ್ನು ಗೀತು ಮೋಹನ್ ದಾಸ್ ಅವರು ಡೈರೆಕ್ಷನ್ ಮಾಡಲಿದ್ದು ಚಿತ್ರಕ್ಕೆ KVN ಪ್ರೊಡಕ್ಷನ್ ಅವರು ಪ್ರೊಡ್ಯೂಸ್ ಮಾಡಲಿದ್ದಾರೆ. ಚಿತ್ರ ಇದೇ 2025ರಲ್ಲಿ ರಿಲೀಸ್ ಆಗಲಿದ್ದು ಚಿತ್ರದಲ್ಲಿ ಯಶ್ ಅವರ ಜೊತೆ
ಕಿಯಾರಾ ಅಡ್ವಾನಿ, ಹ್ಯೂಮಾ ಖುರೇಷಿ, ನಯನತಾರಾ ಅಂತ ದೊಡ್ಡ ದೊಡ್ಡ ಆಕ್ಟರ್ಸ್ಗಳು ಕಾಣಿಸಿಕೊಳ್ಳಲಿದ್ದಾರೆ ಎಂದು ಬಸ್ ಇದೆ. ಚಿತ್ರ 2025 ಏಪ್ರಿಲ್ 10ಕ್ಕೆ ರಿಲೀಸ್ ಆಗಲಿದೆ ಎಂದು ಅನೌನ್ಸ್ ಆಗಿತ್ತು. ಆದರೆ ಕೆಲವೊಂದು ಕಾರಣಗಳಿಂದ ಇದು ಪೋಸ್ಟ್ಪೋನ್ ಅಥವಾ ಡಿಲೇ ಆಗುವ ಸಾಧ್ಯತೆ ಇದೆ. ಆದರೂ ಇದು 2025 ರಿಲೀಸ್ ಆಗುವ ಸಾಧ್ಯತೆ ಹೆಚ್ಚಿವೆ. ರಿಷಬ್ ಶೆಟ್ಟಿ ಅವರು, ಹೌದು, ರಿಷಬ್ ಶೆಟ್ಟಿ ಅವರು ಕೂಡ ತಮ್ಮ ಮೂವಿ ರಿಲೀಸ್ ಮಾಡದೆ 2 ವರ್ಷ ಕಳೆದಿದೆ. ಈ ಹಿಂದೆ ಇವರು ಕಾಂತಾರದಲ್ಲಿ ಕಾಣಿಸಿಕೊಂಡಿದ್ದರು. ಕಾಂತಾರ ಚಿತ್ರವನ್ನು ಇವರೇ ಸ್ವತಃ ಡೈರೆಕ್ಟ್ ಮಾಡಿದ್ದು, ಇದನ್ನು ಹೊಂಬಾಳೆ ಫಿಲ್ಮ್ಸ್ ಪ್ರೊಡಕ್ಷನ್ ಅವರು ಪ್ರೊಡ್ಯೂಸ್ ಮಾಡಿದ್ದರು. ಇದಾದ ಬಳಿಕ ರಿಷಬ್ ಶೆಟ್ಟಿ ಅವರ ಯಾವ ಚಿತ್ರ ಕೂಡ ರಿಲೀಸ್ ಆಗಿರಲಿಲ್ಲ. ಆದರೆ ಬರುವ ವರ್ಷ 2025 ಇವರ ಕಾಂತಾರ ಚಿತ್ರದ ಪ್ರೀಕ್ವೆಲ್ ಅಂದರೆ ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗಲಿದೆ. ಕಾಂತಾರ ಚಾಪ್ಟರ್ 1ನ ಶೂಟಿಂಗ್ ನಡೀತಿದ್ದು, ಇವರು ಕುಂದಾಪುರದಲ್ಲಿ ದೊಡ್ಡ ಸೆಟ್ಗಳನ್ನು ಹಾಕಿ ಶೂಟಿಂಗ್ ಮಾಡುತ್ತಿದ್ದಾರೆ. ಈ ಚಿತ್ರ ಬರುವ ವರ್ಷ ಅಂದರೆ 2025 ರಿಲೀಸ್ ಆಗುವ ಸಾಧ್ಯತೆ ಹೆಚ್ಚಿವೆ. ತುಂಬಾ ದೊಡ್ಡ ಬಜೆಟ್ನಲ್ಲಿ ಈಗ ಮಾಡಲಿದ್ದಾರೆ. ಇದರ ಜೊತೆ ತುಂಬ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗಳು ಕೂಡ ಈ ಮೂವಿ ಜೊತೆ ಜಾಯ್ನ್ ಆಗಲಿದ್ದಾರೆ ಎಂದು ಹೇಳಿ ಬಸ್ಗಳಿವೆ. ಇದಿಷ್ಟು ಹೀರೋಗಳು ವರ್ಷಗಳ ಬಳಿಕ ತಮ್ಮ ಮೂವಿ ರಿಲೀಸ್ಗಳಿಗೆ ರೆಡಿಯಾಗಿರುವಂಥ ಹೀರೋಗಳು. ಇದರಲ್ಲಿ ಯಾವುದೇ ಹೀರೋಗಳು ಮಿಸ್ ಆಗಿದ್ದರೆ ಕಮೆಂಟಲ್ಲಿ ಹೇಳಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳೊಂದಿಗೆ ಮೂವಿ ವಾಸ್ ಕನ್ನಡ.